ಸರ್ಕಾರಕ್ಕೆ ಅಂದ್ರೆ ಒಂದು 5-10 ಕೋಟಿ ಜನ ಇರ್ಬೋದು, ಅದು ಸಣ್ಣದಲ್ಲ. ಇದು ಇಡೀ ದೇಶದ ಚಿತ್ರವನ್ನು ಬದಲು ಮಾಡುವಂಥದ್ದು. ನಾವು ನೆನಪಿಡಬೇಕಾಗಿದ್ದು, ನಮಗೆ ಸ್ವತಂತ್ರ ಸಿಕ್ಕಿದ್ದು ಈ ಮಧ್ಯಮ ವರ್ಗದ ಯುವಕರಿಂದ, ವಿದ್ಯಾರ್ಥಿಗಳಿಂದ ಅನ್ನೋದು ಸಹಿತ ನಾವು ಮರಿಬಾರ್ದಾಗ್ಯದ. ಅದಕ್ಕಾಗಿ ಈ ದಿಶೆಯಲ್ಲಿ ಇವತ್ತು ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಯಾವ ರೀತಿಯಾಗಿ ಹೆಜ್ಜೆ ಇಡ್ತದೆ, ಈ ಹಿಂದೊಮ್ಮೆ ನಿಮಗೆ ಗೊತ್ತಿರಲಿ, ನೆನಪಿರಲಿ, ನಿಮಗೆ ಅಣ್ಣಾ ಹಜಾರೆಯವರನ್ನು ಬಂಧಿಸಿದ ಕಾರಣಕ್ಕಾಗಿ ನಮ್ಮ ಚಿದಂಬರಂ ಅವರ ನಿರ್ದೇಶನದ ಮೇಲೆ ಅವ್ರು ಬಂಧಿಸಿದ ಕಾರಣಕ್ಕಾಗಿ ಆ ಮೂಮೆಂಟ್ ಏನಾಯಿತು, ಯಾವುದಕ್ಕೆ ಕಾರಣ ಆಯಿತು, ಇವತ್ತು BJP ಸರ್ಕಾರ ರಚನೆ ಆಗೋದು ಕಾರಣ ಆಯಿತು. ಇವತ್ತೇನಾದರೂ ಈ ಅಭಿಷೇಕ್ ದೀಪ್ಕೆ ಅವರನ್ನು ಬಂಧಿಸಿದ್ರೆ ಅದಕ್ಕಿಂತಲೂ ಕೆಟ್ಟ ಆಗ್ತದೆ ಏನಂತೂ ಗೊತ್ತಿಲ್ಲ. ಆದರೆ ಈ ಜಂಜಿಗಳು ಮಾತ್ರ ಇವತ್ತು ಕುದೀತಾ ಇದ್ದಾರೆ ಸರ್ಕಾರದ ವಿರುದ್ಧ, ಅತೃಪ್ತಿ ಅದ. ಅವರೆಲ್ಲರೂ ಏನು ಮಾಡಲಿಕ್ಕೂ ಹೆಸದವರು ಅನ್ನೋದು ಮಾತನ್ನು ಸರ್ಕಾರ ಗಮನದಲ್ಲಿಟ್ಟುಕೊಂಡು ಮುಂದಿನ ಹೆಜ್ಜೆ ಇಡಬೇಕಾಗ್ಯದ. ಇಲ್ಲಪ್ಪ ಅಂತಂದ್ರೆ ಅಲ್ಲಿ ಶಾಂತಿಯುತವಾಗಿ ಗಾಂಧೀಜಿಯವರು, ಅದೇ ಕಾಲಕ್ಕೆ ಅಂಬೇಡ್ಕರ್ ಅವರು, ನೆಹರು ಅವರು, ಭಗತ್ ಸಿಂಗ್ ಅವ್ರು ಫೋಟೋ ಇಟ್ಕೊಂಡು ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ, ಪ್ರಧಾನನವ್ರು ಇಳಿಸ್ರಿ, ಅವ್ರನ್ನ ಬಂಧಿಸ್ರಿ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಮಾಡೋದು ಹೆಚ್ಚು ಯೋಗ್ಯ ಅನ್ನೋದನ್ನು ನಮ್ಮ ಮೋದಿ ಮತ್ತು ಶಾರ್ ಅವರು ಅರ್ಥ ಮಾಡಿಕೊಂಡು ಮುಂದಿನ ಹೆಜ್ಜೆ ಇಡಬೇಕಾಗ್ಯದ. ಇಲ್ಲಾಂದರೆ ಬಂಧಿಸಿದ್ರೆ ಮಾತ್ರ ಇದು ಸಿಚುವೇಶನ್ ಯಾವುದಾಗ್ತದೆ, ಗೋವಿಂದ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸಿದ್ರೆ ಸತ್ಯದ ಕೈಗಳಲ್ಲಿ ವಂದನೆಗಳು.